ಮತ್ತೆ ಪ್ರಯಾಣ ಎಲ್ಲ ಆರಾಮಾಗಿತ್ತೇನು? ಹ್ಞೂ ಕಣಮ್ಮ, ಆರಾಮಾಗಿತ್ತು. ಪ್ರಯಾಣ ಆರಾಮಾಗಿತ್ತ ಅಂತ ಕೇಳ್ತೀರಲ್ಲ, ನಾವೇನ್ ಸಿಟಿ ಬಸ್ನಾಗ ಬಂದಿದೀವಿ? AC ಕಾರ್ನಲ್ಲಿ ಬಂದಿರೋದು. ಅದು ನಿಜವೇ ಅನ್ನಿ. ಹ್ಮ್ ಅದು ನಿಜವೇ ಅನ್ನಿ. ಅದೇ ವಾಡಿಕೆ ನೋಡಿ. ಮನೆಗ್ ಬಂದರ್ನ ಆರಾಮಾಗಿ ಪ್ರಯಾಣ ಆಯ್ತಾ ಅಂತ ಕೇಳೋದು ಅಭ್ಯಾಸ ನೋಡಿ, ಹಂಗ ಕೇಳ್ದೆ. ಹಿಂಗೆ ಕೇಳ್ಕೊಂಡೇ ನಿಂತಿರ್ತೀರಾ, ಹುಡುಗಿನ ತೋರಿಸ್ತೀರಾ? ಲೇ ಅಮ್ಮಯ್ಯ, ಇದ್ ಯಾಕೋ ಸರಿ ಹೋಗ್ತಾ ಇಲ್ಲ ಕಣೆ. ಹುಡುಗನ್ ತಾಯಿ ಕಾಯಿ ಮದ್ವೆ ಇಷ್ಟ ಆಯ್ತೋ ಇಲ್ಲೋ, ಆಮೇಲೆ ಏನಣ್ಣ ನಮ್ಮ ವಾಣಿ ಅವ್ರ ಕೈಗೆ ಸಿಕ್ಕಾಕೊಂಬಿಟ್ಟು ಆಟದ ಗೊಂಬೆ ಆಗೋದ್ರೆ ಏನೇ ಮಾಡೋದಮ್ಮಯ್ಯ? ಏ ಅಮ್ಮ, MLA ಹೆಂಡ್ತಿ ಅಂದ್ರೆ ಅಷ್ಟು ಮಾತ್ರ ದಿಮಾಕಿಲ್ದೇ ಇರುತ್ತೇನಮ್ಮ, ಸುಮ್ಮನೆ ಇರು. ಅದೇನದು ಗುಸು ಗುಸು ಪಿಸು ಪಿಸು ಅಂತಿದ್ದೀರಾ? ಹುಡುಗಿನ ಕರ್ಸಿ ನೋಡೋಣಂತೆ. ಹಾ ಏನಿಲ್ಲ, ಕುಡಿಯಕ್ಕೆ ಏನ್ ತಕಂತಾರೆ ಅಂತ ಕೇಳ್ತೈತೆ ಅಮ್ಮ. ಅಯ್ಯಯ್ಯಪ್ಪ, ನಾವು ಇವಾಗ ತಾನೇ ಬರ್ತಾ 5 ಸ್ಟಾರ್ ಹೋಟ್ಲಲ್ಲಿ ಕಾಫಿ ಕುಡ್ಕೊಂಡ್ ಬಂದಿದ್ದೀವಿ. ನಮ್ಗೆ ಎಂಥದ್ದು ಬೇಡ. ಹುಡ್ಗಿನ ತೋರಿಸಿದ್ರೆ ನೋಡ್ಕೊಂಡು ಹೋಗ್ಬಿಡ್ತೀವಿ. ಹ್ಞೂ ಬರ್ತಾಳಿರಿ. ವೀಣಾ, ಹೋಗ್ಬಿಟ್ಟು ಒಬ್ಬರನ್ನ ವಾಣಿಂಗ್ ಕರ್ಕೊಂಬರಗಮ್ಮಯ್ಯ. ಹ್ಞೂ ಸರಿ ಆಯ್ತು. ಬಿಕ್ತಿಯಮ್ಮ ಬನ್ನಿ ಇಲ್ಲೊಂಚೂರು. ಏನ್ ಬಿಕ್ತಿಯಮ್ಮ? ನಂಗೆ ಯಾಕೋ ಅನುಮಾನ ಬಿಕ್ತಿಯಮ್ಮ, ಹುಡುಗನ ತಾಯಿ ಕೈ ಮದ್ವೆ ಇಷ್ಟ ಆಯ್ತೋ ಇಲ್ಲೋ ಅಂತ. ಅಲ್ಲ ನೋಡ್ರಿ, ಬರ್ತಾ ಒಂದು ತಾಂಬೂಲ ಹಿಡ್ಕೊಂಬಂದಿಲ್ಲ. ಇವಾಗ ನೋಡಿದ್ರೆ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಬರೀ ಕೊಂಕು ಮಾತಾಡ್ತವ್ರೆ. ಇದು ಯಾಕೋ ನಂಗೆ ಸರಿ ಹೋಗ್ತಾ ಇಲ್ಲ ಬಿಕ್ತಿಯಮ್ಮ. ಅಯ್ಯೋ ಸುಮ್ಮನೆ ರೀ ಬಿಕ್ತಿಯಮ್ಮ, MLA ಹೆಂಡ್ತಿ ಅಂದಮೇಲೆ ಅಷ್ಟೆಲ್ಲ ಇರ್ಬೇಕಲ್ಲ. ನೀವು ಸುಮ್ಮನೆ ರೀ, ನಮ್ಮ ವಾಣಿ ಅವ್ರ ಮನೆ ಸೇರ್ಕೊಂಡ್ಲಿ, ಆಮೇಲೆ ಮಾಡೋಣ. ಏನೋ ಬಿಕ್ತಿಯಮ್ಮ, ನಂಗಂತೂ ಶಾನೆ ಭಯ ಆಗ್ತೈತೆ ನೋಡಿ. ಏನೂ ಆಗಲ್ಲ, ಸುಮ್ಮನೆ ರೀ ಬಿಕ್ತಿಯಮ್ಮ. ಅಲ್ಲ ಕಣ್ರಿ, ಆವಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ಬರೀ ಗುಸು ಗುಸು ಅಂತ ಮಾತಾಡ್ಕೊಂತ ಇದ್ದೀರಪ್ಪ. ನಾವೇನು ಕೆಲಸ ಕಾರ್ಯ ಇಲ್ದಿರೋರು ಅನ್ಕೊಂಡಿದ್ರೇನು? ಅಯ್ಯೋ ಹಂಗಲ್ಲ ಬಿಕ್ತಿಯಮ್ಮ, ಏನೋ ಕೇಳ್ತಾ ಇದ್ರು ಹಂಗಾಗಿ ಹೇಳ್ತಾ ಇದ್ದೆ. ಹುಡ್ಗಿನೇನು ಇವತ್ತು ತೋರಿಸ್ತೀರೋ ಇಲ್ಲ ನಾಳೆ ತೋರಿಸ್ತೀರೋ? ಲೇಯ್, ಇದ್ಯಾಕೆ ಹಿಂಗಾಡ್ತಾ ಇದೆಯಾ? ಸುಮ್ಮನೆ ಕುತ್ಕೊಳ್ಳೆ ಒಂದು ಸ್ವಲ್ಪ. ಬರ್ತಾಳೆ ಹುಡುಗಿ, ನೋಡಿ ಅಂತೆ. ನಂಗೆ ಇಲ್ಲಿ ಕೂರಕ್ ಆಯ್ತಾ ಇಲ್ಲ. ಒಂದು ಫ್ಯಾನ್ ಇಲ್ಲ, ಒಂದು AC ಇಲ್ಲ, ಹೆಂಗ್ ಕೂರೋದಿಲ್ಲಿ? ಈ ಪಿಕ್ನಾಸಿ ನನ್ನ ಮಗ ನೋಡಿದ್ರೆ ಇಂಥ 3rd ಕ್ಲಾಸ್ ಮನೆ ಹುಡ್ಗಿರ್ ಲವ್ ಮಾಡವನೆ. ನನ್ಗೆ ಆಗ್ತಾ ಇಲ್ಲ ರೀ ಇಲ್ಲಿ ಕುತ್ಕೊಳಕ್ಕೆ. ಈ ಮಂಚ ಬೇರೆ ಅವಾಗಿಂದ ಒತ್ತೈತೆ, ಮುರ್ದ್ಗಿರ್ದು ಓತೈತೆ, ಕರ ಕರ ಅಂತ ಸೌಂಡ್ ಬರ್ತೈತೆ. ಓಹೋ, ಏನು ಹುಡ್ದಾಗಿಂದ ಸುಪ್ಪತ್ತಿಗೆನಾರು ಬೆಳ್ದೋಳು. ಬಾಯಿ ಮುಚ್ಕೊಂಡು ಕುತ್ಕೊಳ್ಳೆ. ಬರ್ಲಿ ಹುಡುಗಿ ತಯಾರಾಗ್ತೈತೇನೋ, ನಿಧಾನಕ್ಕೆ ಬರ್ಲಿ ತಾಳಿ. ಹಂಗೇನಿಲ್ಲ, ತಯಾರಾಗಿದ್ದಾಗೈತೆ. ಬರ್ತಾಳೆ, ಇನ್ನೇನು ಬರ್ತಾಳೆ. ಆಗೋ ಬಂದ್ಲಲ್ಲ ಇವಳೆ ನೋಡಿ, ನಮ್ಮ ವಾಣಿ. ನೀವು ನೋಡಕ್ ಬಂದಿರೋ ಹುಡುಗಿ. ಏ ಅಮ್ಮ, ನೋಡಮ್ಮ ನೀನ್ ಸೊಸೆನಾ? ನೋಡ್ತಾನೆ ಇದೀನಿ, ಬಾಯಿ ಮುಚ್ಕೊಂಡು ಕುತ್ಕೊಳ್ಳೆ. ನಮ್ಮ ಹುಡುಗ ಎಲ್ಲಿ ನೋಡಿದ್ನಮ್ಮ ನಿನ್ನ? ಅದು ಅಮ್ಮ, ನಾವು ಕಾಲೇಜಲ್ಲಿ ಒಟ್ಟಿಗೆ ಓದ್ತಿದ್ವಾ, ನಾವಿಬ್ರು ಕ್ಲಾಸ್ಮೇಟ್ಸ್ ಅಮ್ಮ. ಓಹೋ, ಕಾಲೇಜಿಗೆ ಲವ್ ಮಾಡಕ್ಕೆ ಹೋಗಿದ್ರೇನೋ ಅಲ್ವಾ? ಅಮ್ಮ, ಇದ್ಯಾಕಮ್ಮ ಹಿಂಗ್ ಮಾತಾಡ್ತಾ ಇದೀಯಾ? ಸುಮ್ಮನೆ ನೋಡು. ಓಹೋ, ಎದ್ ನಿಂತು ಮಾತಾಡ್ತಾನೆ, ಸುಮ್ಮನೆ ಕುತ್ಕೊಳ್ಳಲೇ. ಕಾಲೇಜಿಗೆ ಹೋದ್ರು ಅಂತ ಕಳಿಸಿದ್ರೆ ಲವ್ ಮಾಡ್ಕೊಂಡು ಮದ್ವೆ ತನಕ ಬಂದಿದ್ದೀರಾ? ಲೇ ಅಮ್ಮಯ್ಯ, ನಮ್ಗೆ ಇವ್ರ ಸಂಬಂಧ ಬೇಡ, ಇವ್ರನ್ನ ಹೊರಗೆ ಕಳಿಸು ಫಸ್ಟು. ಏ ಅಮ್ಮ ಸುಮ್ಮನೆ ಇರಮ್ಮ, ಯಾಕಮ್ಮ ಹಿಂಗೆ ಆಡ್ತಾ ಇದೀಯಾ? ಅಲ್ಲ ಕಡೆ ಅಮ್ಮಯ್ಯ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಅವಮ್ಮನ ಚಾನೆ ಆಗೈತೆ. ನಮ್ಮ ವಾಣಿ ಅಂದ್ರೆ ಅಮ್ಮನಿಗೆ ಇಷ್ಟ ಇಲ್ಲ, ಸುಮ್ಮನೆ ಕಳಿಸ್ಬಿಡು ಅವ್ರನ್ನ. ಇಂಥವ್ರ ಮನೆ ಕೈ ಹೆಣ್ಣು ಕೊಟ್ಟು ಕಣ್ಣೀರು ಹಾಕಕ್ಕಿಂತ ಇವಾಗಲೇ ಕೈ ತೊಳ್ಕೊಳೋದು ವಾಸಿ. ಸ್ವಲ್ಪ ಸುಮ್ಮನೆ ಇರಮ್ಮ, ನೋಡೋಣ ಏನು ನೋಡೋದೇನೋ. ಅಲ್ಲ ಕಣಮ್ಮ, ಯಾರು ಶ್ರೀಮಂತರು ಹುಡುಗರು ಸಿಕ್ಕಿದ್ರೆ ಬುಟ್ಟಿಗೆ ಹಾಕೊಂಡ್ಬಿಡೋದೇನಾ? ಅವ್ರ ಲೆವೆಲ್ ಏನೋ, ಅವ್ರ ಸ್ಟೇಟಸ್ ಏನೋ ಅಂತ ಏನು ನೋಡೋದೇ ಬೇಡವಾ ನೀನು? ಅಮ್ಮ, ನೀನ್ ಇಲ್ಲಿ ಹುಡುಗಿ ನೋಡಕ್ ಬಂದಿದ್ಯಾ ಇಲ್ಲ ಅವಮಾನ ಮಾಡಕ್ ಬಂದಿದ್ಯಾ? ಏಯ್ ಸುಮ್ಮನೆ ಕೂತ್ಕೊಳ್ಳೋ, ಸಾಕು ಕಂಡಿದ್ದೀನಿ. ನೀನು ಮಾತಾಡೆ ಹುಡುಗಿ. ಒಳ್ಳೆ MLA ಮಗ ಸಿಕ್ಬಿಟ್ಟ, ಚೆನ್ನಾಗಿ ಕಾಸೈತೆ, ಜೀವನ ಪೂರ್ತಿ ಆರಾಮಾಗಿ ತಿನ್ಕೊಂಡು ಉಟ್ಕೊಂಡು ಚೆನ್ನಾಗಿರ್ಬೋದು ಅಂತ ಹೇಳ್ಬಿಟ್ಟು ನನ್ನ ಮಗನ ಕ್ಯಾಚ್ ಹಾಕೊಂಬಿಟ್ಟ ನೀನು. ನನ್ನ ಮಗನ ಇಷ್ಟಪಡೋಕ್ಕಿಂತ ಮುಂಚೆ ನಿನ್ನ ಯೋಗ್ಯತೆ ಏನು, ನೀನು ಇದೇನು ಅಂತ ಯೋಚನೆ ಮಾಡಿದ್ದೀಯ ನೀನು? ಇದ್ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಿದ್ರಾ? ಮುಚ್ಚು ಬಾಯಿ, ನನಗೆ ಎದುರುತ್ತ ಹೇಳ್ತೀಯ. ನಾನಿಲ್ಲಿಗೆ ನಿನ್ನ ಸೌಂದರ್ಯ ನೋಡಕ್ ಬಂದಿಲ್ಲ, ನಿನಗೆ ಬುದ್ಧಿ ಕಲ್ಸಕ್ಕೆ ಬಂದಿರೋದು. ಇದೇನಾ ನಿಮ್ಮಮ್ಮ ಹೇಳ್ಕೊಟ್ಟಿರೋದು ನಿಂಗೆ? ನಿಮ್ಮಮ್ಮ ನಿನ್ನ ಕಾಲೇಜಿಗೆ ಓದಕ್ಕೆ ಕಳಿಸಿದ್ಲಾ ಇಲ್ಲ ಲವ್ ಮಾಡಕ್ಕೆ ಕಳಿಸಿದ್ಲಾ? ಇದ್ಯಾಕ್ರಮ್ಮ ಬಾಯಿ ಐತೆ ಅಂತ ಏನಾರ ಮಾತಾಡ್ತಾ ಇದ್ದೀರಾ? ಹ್ಞೂ ಕಣಮ್ಮ, ಇನ್ನೇನು ಮಾತಾಡ್ತಾರೆ? ಇದೇನಾ ನಿಮ್ಮ ಮಗಳಿಗೆ ಬುದ್ಧಿ ಕಲಿಸಿರೋದು? ಯಾರ ಶ್ರೀಮಂತರು ಹುಡುಗರು ಸಿಕ್ಕಿದ್ರೆ ಬುಟ್ಟಿಗೆ ಹಾಕೊಂಬಿಡು ಅಂತ? ನನ್ನ ಮಗಳೇನು ಅಂತವಳಲ್ಲ. ನಿಮ್ಮ ಮಗನೇ ನನ್ನ ಮಗಳಿಂದ ಬಿದ್ದಿರೋದು. ಅಯ್ಯೋ, ಅವ್ನು ಗಂಡಸು, 1000 ಹುಡುಗಿರಿಂದ ಬೀಳ್ತಾರೆ. ನಿಮ್ಮ ಮಗಳ ಬುದ್ಧಿಗೆ ಏನಾಗಿತ್ತು? ಓಹೋ, ಅವ್ನು ಕೇಳ್ದ ಅಂತ ಇವಳು ಒಪ್ಕೊಂಬಿಟ್ಲಾ? ಕೇಳ್ದೇನೆ ಲೌಡಿ, ನಿಂಗೆ ಅಪರ ಶ್ರೀಮಂತ ಅಲ್ಲದೆ ಇದ್ರು ಹೊಟ್ಟೆಗೆ ಬಟ್ಟೆಗೆ ನೆಟ್ಟಗಿರೋನ್ನಾದ್ರೂ ನೋಡಿ ಮದುವೆ ಮಾಡ್ತಿರ್ಲೇನ ನೀನು? ಏನಕ್ಕೆ ಇವನ್ನ ಇಷ್ಟಪಟ್ಟೆ? ಲೇಯ್, ಏನೇ ಆಗೈತಿ ನಿಂಗೆ? ಬಾಯಿ ಮುಚ್ಕೊಂಡು ಕುತ್ಕೊಳ್ಳೆ, ಯಾಕೆ ಹಿಂಗಾಡ್ತಾ ಇದೀಯಾ? ರೀ, ಬಾಯಿ ಮುಚ್ಕೊಂಡು ಕುತ್ಕೊಳ್ರಿ ನೀವು. ಅಲ್ಲ ಕಣಮ್ಮ, ಅದು ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಕಣಮ್ಮ. ಓಹೋ, ಇನ್ನ ಏನು ಅರ್ಥ ಆಗ್ಬೇಕು ನಿಂಗೆ? ನಿಮ್ಮಂಥ ಬಡವರು, ನಿಮ್ಮಂಥವ್ರು ಯೋಗ್ಯತೆ ನೋಡಿ ಇಷ್ಟಪಟ್ಟು ಮದುವೆ ಆಗಬೇಕು. ನಮ್ಮಂಥ ಶ್ರೀಮಂತರ ಮನೆಗೆ ಆಸೆ ಪಡಬಾರ್ದು. ಕೇಳಿಸ್ತಾ ಹೆಂಗ್ ಮಾತಾಡ್ತಾವ್ರೆ? ಕೇಳಿಸ್ತಾ ಬೇಕಿತ್ತ ಇದು ನಮ್ಗೆ? ಅಲ್ಲ ಕಣ್ರಮ್ಮ, ನೀವು ಹೆಣ್ಣು ನೋಡಕ್ ಬಂದಿದ್ರಾ ಜಗಳ ಮಾಡಕ್ ಬಂದಿದ್ರಾ? ಓಹೋ, ನಿಮ್ಮ ಹುಡುಗಿ ಏನು ತ್ರಿಪುರ ಸುಂದ್ರಿ, ಅವಳು ನೋಡಕ್ ಬಂದಿದ್ದೀವಿ ಅಂತ ಹೇಳ್ತಿದ್ದೀರಾ? ನಿಮಗೆಲ್ಲ ಬುದ್ಧಿ ಕಲ್ಸೋಗಕ್ಕೆ ಬಂದಿರೋದು ನಾನು. ನಿಮ್ಮ ಮನೆ ಮಗಳು ಎಂದಿಗೂ ನಮ್ಮ ಸೊಸೆ ಆಗಕ್ಕೆ ಸಾಧ್ಯನೇ ಇಲ್ಲ.
ನೀವೇನ್ರಮ್ಮ ಹೇಳೋದು ನಮ್ಮನೆ ಮಗಳು ನಿಮ್ಮ ಸೊಸೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮಂತ MLA ಸಂಬಂಧ ನಮಗೆ ಬೇಕಾಗಿಲ್ಲ. ನಮಗೆ ನೀವು ಬೇಕಾಗಿಲ್ಲ, ನಿಮ್ಮ ಹುಡುಗನೂ ಬೇಕಾಗಿಲ್ಲ. ಎದ್ ನಡೀರಿ ಆಚೆ. ಏನು ನನ್ನೇ ಆಚೆ ನಡಿ ಅಂತೀಯಾ? ನಮ್ಮಂತವ್ರು ನಿಮ್ಮನೆ ಬಾಗ್ಲಿಗೆ ಬಂದಿರೋದು ನಿಮ್ ಪುಣ್ಯ. ಅಯ್ಯೋ ನಮ್ಮಮ್ಮ ತಾಯಿ, ನಮಗ್ ಬೇಕಾಗಿಲ್ಲ ತಾಯಿ ನಿಮ್ಮಂತವ್ರ ಪುಣ್ಯ. ನಿಮ್ ಪುಣ್ಯ ನೀವೇ ಇಟ್ಕೊಳ್ಳಿ. ನೋಡ್ದೇನೋ ನೋಡ್ದ ಹೆಂಗ್ ಮಾತಾಡ್ತಾರೆ. ಈ ಮಿಡ್ಲ್ ಕ್ಲಾಸ್ ಜನಗಳ್ಗ ಶ್ರೀಮಂತರ ಬೆಲೆ ಗೊತ್ತಿಲ್ಲ. ಅವ್ರು ಎಲ್ಲಾರನ್ನೂ ಅವ್ರ ತಟ್ಟೆಲೆ ತೂಗ್ತಾರೆ. ನಾವು ಬಡವರೇ ಇರ್ಬೋದು, ಆದ್ರೆ ಮರ್ಯಾದಿಲ್ಲಲ್ಲ. ಓಹೋ ಗೊತ್ತಾಗ್ತೈತೆ. ಕಿತ್ತೋಗಿರೋ ಮನೆ, ಅರಕಲ್ ಕುರ್ಚಿ, ಮುರುಕಲ್ ಟೇಬಲು, ಇದ್ರಲ್ಲೇ ಗೊತ್ತಾಗ್ತೈತಲ್ಲ ನಿಮ್ ಯೋಗ್ಯತೆ ಏನು ಅಂತ. ನೋಡಿ ಅಮ್ಮ, ನಾನು ನಿಮ್ಮನೆ ಸೊಸೆ ಆಗೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡಿ. ನಮ್ಮ ಮನೆ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅಯ್ಯೋ ನೋಡ್ದೇನೋ ನೋಡ್ದ ಎಷ್ಟು ಬಾಯಿ ಇಟ್ಕೊಂಡವಳು ಇವಾಗ್ಲೇ. ಗುಡಿಯೇನ ನಮ್ಮ ಮನೆಗ್ ಬಂದವಳೆ ಅಂದ್ರೆ ನಮ್ಮ ಮನೇನೆ ಗುಡ ಅಂತ ಮಾಡ್ಬಿಡ್ತಾಳೆ. ಇವತ್ತು ಹೇಳ್ತಾ ಇದ್ದೀನಿ ಕೇಳ್ಕೊಡಿ. ನಿಮ್ಮ ಮಗನೂ ಬೇಡ, ನೀವು ಬೇಡ, ಹೋಗ್ತಾ ಇರಿ ಇಲ್ಲಿಂದ ಇದ್ದು. ನಿಮ್ಮಂತವ್ರ ಮನೆ ಸೊಸೆ ಆದ್ರೂ ನಾನು ನೆಮ್ಮದಿಯಾಗಿರೋದು ಅಷ್ಟರಲ್ಲೇ ಇರುತ್ತೆ. ನೀವು ಬೇಡ, ನಿಮ್ಮ ಸಂಬಂಧನೂ ಬೇಡ ನನಗೆ. ಏ ಅಮ್ಮ, ಇವ್ರಿಷ್ಟೆಲ್ಲ ಮಾತಾಡ್ತವ್ರೆ, ಎದ್ದು ನಡಿಯಮ್ಮ. ಏನು ಕುತ್ಕೊಂಡಿದ್ಯಾ? ಏನ್ರಿ ಇಷ್ಟೆಲ್ಲ ಅವಮಾನ ಆದ್ಮೇಲೆ ಮತ್ತೆ ಕೂತಿದ್ದೀರಲ್ಲ, ನಡ್ರಿ ಎದ್ದು. ನನ್ನ ಮಗನಿಗೆ ಇವಳಿಗಿಂತೂ ಚೆನ್ನಾಗಿರೋ, ಇವಳಿಗಿಂತೂ ಚೆನ್ನಾಗಿ ಓದ್ಕೊಂಡಿರೋ ಹುಡುಗಿಂತ ಒಂದು ಮದುವೆ ಮಾಡ್ತೀನಿ. ಇಂಥವ್ರ ಸಂಬಂಧ ನಮಗೆ ಬೇಡ, ನಡೀರಿ ಎದ್ದು. ಎದ್ದು ಹೋಗ್ರಮ್ಮ. ಏನು ಅವಾಗಿಂದ ಹೋಗ್ತೀವಿ ಅಂತಾನೆ ಇದ್ದೀರಲ್ಲ, ಎದ್ದು ನಡೀರಿ ಆಚೆ. ನಿಮ್ಮ ದೊಡ್ಡಸ್ತಿಗೆ ಇದ್ರೆ ನಿಮ್ಮ ಮನೇಲಿ, ನಮ್ಮ ಮನೇಲಲ್ಲ. ಅಮ್ಮ ಅಂತೂ ಇಂತೂ ಎಲ್ಲ ಹಾಳು ಮಾಡ್ಬಿಟ್ಟಲ್ಲಮ್ಮ ನೀನು. ಅಯ್ಯೋ ಬಿಕ್ನಾಸಿ ನನ್ನ ಮಗನೇ, ಎದ್ದು ನಡಿಯಲಿ. ಏನು ಊರಿಗೊಬ್ಳೆ ಪದ್ಮಾವತಿ ಅನ್ನಂಗೆ ಆಡ್ತೀಯಲ್ಲ. ನಿಂಗೆ ಇವಳಿಗಿಂತೂ ಚೆನ್ನಾಗಿರೋ ಹುಡುಗಿ ತಂದು ಮದುವೆ ಮಾಡ್ತೀನಿ. ಎದ್ದು ನಡಿಯ, ಇನ್ನೂ ಕುತ್ಕೊಂಡವಳೆ ಅವಳು. ನೋಡ್ದ ಬಿಕ್ತಿಯಮ್ಮ ಹೆಂಗ್ ಮಾತಾಡ್ಬಿಟ್ರು. ಅಯ್ಯೋ ಸುಮ್ನೆ ರೀ ಬಿಕ್ತಿಯಮ್ಮ, ಇಂಥ ಸಂಬಂಧ ಒಳಗಿದ್ದ ಒಳ್ಳೇದಾಯ್ತು. ನೋಡ್ದಾ ಅಮ್ಮ, ಇವ್ರಮ್ಮ ಹಿಂಗೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಕಣಮ್ಮ. ನಂಗೆ ನಿಜವಾಗ್ಲೂ ಅವ್ನು ಬೇಡ ಕಣಮ್ಮ. ನೀನು ಯಾರನ್ನ ತೋರಿಸ್ತೀನಿ ಅವ್ರನ್ನ ಮದುವೆ ಆಗ್ತೀನಿ ಕಣಮ್ಮ. ಅವನಕ್ಕಿಂತ ಚೆನ್ನಾಗಿರೋ ಓದಿರೋನು ಅಂತಂದು ನಿನ್ಗೆ ಮದುವೆ ಮಾಡ್ತೀನಿ. ಅಯ್ಯಪ್ಪ, ಎಷ್ಟು ಮಾತಾಡ್ತಾಳೆ ಹಿಂಗ್ಸು. ಅದು ದುಡ್ಡಿನ ದುರಾಂಕಾರ ಕಣಮ್ಮ. ಬುದ್ಧಿ ಕಲಿಸ್ತೀನಿ ಅವ್ರಿಗೆ. ಬುದ್ಧಿ ಕಲಿಸ್ತೆ ಅಂತೂ ಬಿಡಲ್ಲ, ಸುಮ್ಮನೆ ಇರು. ಬೇಡ ಕಣಮ್ಮ ತಾಯಿ, ಅವ್ರ ಸವಾಸ ಬೇಡ ನನಗೆ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು.